ಲಿಕ್ಕರ್ ಹಗರಣದ ಆರೋಪ ಎದುರಿಸ್ತಾ ಇರುವಂತಹ ಸಿಎಂ ಕೇಜ್ರಿವಾಲ್ 5ನೇ ಬಾರಿಗೆ ಈಗ ಸಮನ್ಸ್ ನೀಡಲಾಗಿದೆ. ಕಾರಣ ಸತತವಾಗಿ ವಿಚಾರಣೆಗೆ ಹಾಜರಾಗಿಲ್ಲ ಇಲ್ಲಿ ತನಕ ಸಿಎಂ ಕೇಜ್ರಿವಾಲ್. 5ನೇ ಬಾರಿಯೂ ಇಡಿ ವಿಚಾರಣೆಗೆ ಗೈರಾಗಿರುವ ಹಿನ್ನೆಲೆ ದೆಹಲಿಯ ಕೇಜ್ರಿವಾಲ್ ನಿವಾಸಕ್ಕೆ ಪೊಲೀಸರು ದೌಡಾಯಿಸಿದ್ರು. ಕೇಜ್ರಿವಾಲ್ಗೆ ನೋಟಿಸ್ ನೀಡೋದಕ್ಕೆ ಕಾದು ಕಾದು ಸುಸ್ತಾಗಿದ್ದಾರೆ ಅಧಿಕಾರಿಗಳು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಆ ಕಾರಣಕ್ಕೆ ಲಿಕ್ಕರ್ ಹಗರಣ ಕೇಸ್ಗೆ ಸಂಬಂಧಪಟ್ಟಂತೆ ಕೇಜ್ರಿವಾಲ್ಗೆ ಸಮನ್ಸ್ ಇಶ್ಯೂ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇರೋದು. 5ನೇ ಬಾರಿಗೆ ಇಡಿ ಅಧಿಕಾರಿಗಳ ವಿಚಾರಣೆಗೆ ಗೈರಾಗ್ತಾ ಇರೋದ್ರಿಂದ ನಿನ್ನೆಯೂ ಕೂಡ ಅಧಿಕಾರಿಗಳು ನೋಟಿಸ್ ಕೊಡೋದಕ್ಕೆ ಕಾದು ಕಾದು ಸುಸ್ತಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅದು ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ. ಬಡವರು ಮತ್ತು ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗಂತಾನೆ ವಿಶೇಷವಾಗಿ ಜಾರಿಯಾದಂತಹ ಯೋಜನೆಗಳಲ್ಲಿ ಒಂದಾದ ಮಹಾ ಎಡವಟ್ಟಿನಿಂದಾಗಿ ನೂರಾರು ಜನ ಕೂಲಿ ಕಾರ್ಮಿಕರು ಕೆಲಸನೇ ಇಲ್ಲದೆ ಪರಿತಪಿಸುವಂತಾಗಿದೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಹೀಗೆ ಕೈಯಲ್ಲಿ ಕಾರ್ಡ್ ಹಿಡಿದು ತಾಲೂಕು ಕಚೇರಿ ಮುಂದೆ ನಿಂತಿರುವ ರೈತ ನಾಯಕರು, ಅಧಿಕಾರಿಗಳ ವಿರುದ್ಧ ಕಿಡಿಕಾರುತ್ತಿರುವ ಅನ್ನದಾತರು. ದಾವಣಗೆರೆ ಜಿಲ್ಲೆ ಜಗಳೂರು ಪಟ್ಟಣದ ತಾಲೂಕ್ ಪಂಚಾಯತ್ ಕಾರ್ಯಾಲಯದ ಮುಂದೆ ಆಕ್ರೋಶ. ಹೌದು, ಈ ರೈತರ ಆಕ್ರೋಶಕ್ಕೆ ಕಾರಣ ಈತನ ಕೈಯಲ್ಲಿರುವ ಆ ಒಂದು ಚಿಕ್ಕ ಪುಸ್ತಕ. ಇದು ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರ ಹಾಜರಾತಿ ಪುಸ್ತಕ. ನರೇಗಾ ಜಾಬ್ ಕಾರ್ಡ್ ಇದ್ರೆ ಕೂಲಿ ಕಾರ್ಮಿಕರ ಖಾತೆಗೆ ನೇರವಾಗಿ ಹಣ ಟ್ರಾನ್ಸ್ಫರ್ ಆಗುತ್ತೆ. ಕೇಂದ್ರ ಸರ್ಕಾರ ಮತ್ತು ಕೂಲಿ ಕಾರ್ಮಿಕರ ನಡುವಿನ ಕೊಂಡಿಯಂತೆ ಕೆಲಸ ಮಾಡುವುದೇ ಈ ಜಾಬ್ ಕಾರ್ಡ್. ಇದರಲ್ಲಿ ಏನಾದರೂ ಅಸ್ತವ್ಯಸ್ತ ಆದ್ರೆ ಆ ವ್ಯಕ್ತಿ ಈ ಯೋಜನೆಯ ಫಲಾನುಭವಿ ಆಗಲಾರ. ಇಷ್ಟೆಲ್ಲ ಗೊತ್ತಿದ್ದು ಅಧಿಕಾರಿಗಳಿಂದ ಮಹಾ ಎಡವಟ್ಟಾಗಿದೆ ಅಂತ ಆಕ್ರೋಶ ಹೊರಹಾಕ್ತಾರೆ ರೈತರು. ನಾನೀಗ ಸುಮಾರು 10 ದಿನ ಆಯ್ತು ಸರ್, ಗ್ರಾಮ ಪಂಚಾಯತ್ಗೆ ಹೋಗ್ಬಿಟ್ಟು ನಮ್ಮ ಕಾರ್ಡ್ಗಳು ಒಂದು ಕಾರ್ಡಲ್ಲಿ 4 ಕಾರ್ಡ್ ಇದೆ ನಮ್ಮ ಹೆಸರಲ್ಲಿ. ಇದನ್ನು ಕೂಡಲೇ ನೀವು ಡಿಲೀಟ್ ಮಾಡಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ಕೆರೆಯಾಗೆ ಕೆಲಸ ಮಾಡೋಕ್ಕೆ ನಾವು ಕೆಲಸಕ್ಕೆ ಹೋಗ್ಬೇಕಂತ ಕೇಳಿದರೆ ಅಲ್ಲಿನ PDO ಆಗಿರಲಿ, ಕೆಲಸದ ಅಧಿಕಾರಿಗಳು ಯಾರಾಗಿರಲಿ, ಹೋದಂಥ ಕೂಲಿ ಕಾರ್ಮಿಕರಿಗೆ ಯಾವುದೇ ಥರ ಸ್ಪಂದಿಸಿಲ್ಲ. ಹನುಮಂತಪುರ ಪಂಚಾಯತಿಯಲ್ಲಿ ಸುಮಾರು ನಮ್ಮ ಭರಮಸಮುದ್ರ ಗ್ರಾಮದಲ್ಲಿ ಒಂದು 200ರಿಂದ 300 ಕಾರ್ಡ್ ಸಿಗುತ್ತೆ ಸರ್. 300 ಜನಕ್ಕೆ ಒಬ್ಬೊಬ್ಬರ ಹೆಸರಲ್ಲಿ 4-5 ಜಾಬ್ ಕಾರ್ಡ್ ಇದ್ದಾವೆ. ಜಗಳೂರು ತಾಲೂಕಿನಲ್ಲಿ ಈಗಾಗಲೇ ಬರ ತಾಂಡವ ಆಡ್ತಾ ಇದೆ. ಬರದ ಕಾರಣದಿಂದ ಜನರಿಗೆ ಉದ್ಯೋಗ ಸಿಗಲಿ ಅಂತ ಮಾಡಿದ ನರೇಗಾ ಯೋಜನೆ ಆ ಗ್ರಾಮಕ್ಕೆ ತಲುಪುತ್ತಿಲ್ಲ ಅನ್ನೋ ಕೂಗು ಕೇಳಿ ಬರ್ತಿದೆ. ಭರಮಸಮುದ್ರ ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಉದ್ಯೋಗ ಖಾತ್ರಿ ಕೂಲಿಯೇ ಸಿಕ್ತಿಲ್ವಂತೆ. ಒಬ್ಬೊಬ್ಬ ಕೂಲಿ ಕಾರ್ಮಿಕರ ಹೆಸರಿಗೆ 2-3 ಜಾಬ್ ಕಾರ್ಡ್ಗಳಿವೆ ಅಂತೆ. ಗ್ರಾಮದಲ್ಲಿ 400ಕ್ಕೂ ಹೆಚ್ಚು ನಕಲಿ ಜಾಬ್ ಕಾರ್ಡ್ ಇದ್ದು ಅವುಗಳನ್ನು ಸಮರ್ಪಕವಾಗಿ ಪರಿಶೀಲನೆ ಮಾಡಿ ಬಡವರಿಗೆ ಕೆಲಸ ಕೊಡಿ ಅಂತ ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು ಅಧಿಕಾರಿಗಳು ಈ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಕಾರ್ಡ್ ಓಪನ್ ಆಗ್ತಿಲ್ಲ ಸರ್, ಕಾರ್ಡ್ ಓಪನ್ ಆಗ್ತಿಲ್ಲ. ಯಾಕಂದ್ರೆ ಅವ್ರು ಆಲ್ರೆಡಿ ಒಂದೊಂದು ಕಾರ್ಡ್ನಲ್ಲಿ 3 ಕಾರ್ಡ್ ಮಾಡ್ಕೊಂಡ್ರದಿಂದ ಬೇರೆ ಅಕೌಂಟ್ಗಳು ಪಾಸ್ಬುಕ್ ಇಟ್ಬಿಟ್ಟು ದುಡ್ಡನ್ನು ಬಿಡಿಸಿರ್ತಾರೆ. ಅದು ಈಗ ಲಾಗಿನ್ ಓಪನ್ ಆಗಲ್ಲ. ಇವ್ರು ಗ್ರಾಮ ಪಂಚಾಯತಿಯಲ್ಲಿ ಹೋದಾಗ ಈ ಸಮಸ್ಯೆ ಹೇಳ್ತಾರೆ. ಇದನ್ನು ರೆಜುಲೇಷನ್ ಬುಕ್ ಬರೀಬೇಕು, ಟಿಪಿಗೆ ಡಿಲೀಟ್ ಮಾಡ್ಕೊಂಬರಕ್ಕಂತ ಉಡಾಪಿ ಮಾತುಗಳು ಹೇಳಿ ಯಾವುದೇ ಥರ ಆದಂಥ ನಮಗೆ ಕೆಲಸ ಮಾಡಿಕೊಡ್ತಿಲ್ಲ. ಗ್ರಾಮೀಣ ಪ್ರದೇಶದ ಕೂಲಿ ಕಾರ್ಮಿಕರಿಗೆ ಅನುಕೂಲವಾಗಬೇಕಿದ್ದ ನರೇಗಾ ಯೋಜನೆ ಸದ್ಯ ಅಧಿಕಾರಿಗಳ ಎಡವಟ್ಟಿನಿಂದ ಸಾಕಷ್ಟು ಸಂಕಷ್ಟ ತಂದೊಡ್ಡಿದೆ. ಇನ್ನಾದರೂ ಅಧಿಕಾರಿಗಳು ಎಚ್ಚೆತ್ತು ಕಾರ್ಡ್ ಕರ್ಮಕಾಂಡ ಸರಿ ಮಾಡ್ತಾರಾ? ಕಾದು ನೋಡಬೇಕಿದೆ. ವಿಠಲ್ ಕ್ಯಾರವಾಡ್, ರಿಪಬ್ಲಿಕ್ ಕನ್ನಡ.